ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿ ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಸ್ಪೆಷಲ್ ಅಡುಗೆ ಅಲ್ಲ, ಸ್ಪೆಷಲ್ ಅಂದರೆ 1 ಗ್ರಾಮ್ ಗೋಲ್ಡ್ ಕಲೆಕ್ಷನ್ ತೋರಿಸೋಣ ಅಂತಿದ್ದೀನಿ. ಜಾಸ್ತಿ ಹೇಳ್ಕೊಳ್ಳೋ ಥರ ಏನಿಲ್ಲ, ನನ್ನ ತಕ್ಕ ಮಟ್ಟಿಗೆ ನಾನು ತೊಗೊಂಡಿದ್ದೀನಿ. ನನಗೆ ಏನೇನು ಇಷ್ಟನೋ ಅದು ತೊಗೊಂಡಿದ್ದೀನಿ. ಅದನ್ನ ನೋಡೋಣ ಬನ್ನಿ. ಫಸ್ಟ್ ಏನಪ್ಪ ಅಂದರೆ, ಇದು ವರಲಕ್ಷ್ಮಿ ಹಬ್ಬಕ್ಕಲ್ಲ, ನನ್ನ ತಂಗಿ ಮಗು ನಾಮಕರಣಕ್ಕೂ ಶ್ರೀಮಂತಕ್ಕೂ ತೊಗೊಂಡಿದ್ದೆ. 1 ಗ್ರಾಮ್. ಅಯ್ಯೋ ತುಂಬ ಅಂದರೆ ಇವಾಗ ಮಗುಗೆ 10 ವರ್ಷ ಅನಿಸುತ್ತೆ. ನನ್ನ ತಂಗಿ ಮಗುಗೆ ಆವಾಗ ತೊಗೊಂಡಿರೋದು ನೋಡ್ರಿ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಈಗ ತಗೊಳ್ಳೋಂಗಿದೆ. ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಜವಾಗ್ಲೂ. ಎಷ್ಟು ತುಂಬ ಅಂದರೆ ತುಂಬ, ಒಂದು ಚೂರು ಒಂಥರ ಕಲರ್ ಶೇಡ್ ಆಗಲಿ, ಒಂಥರ ಬ್ಲ್ಯಾಕ್ ಆಗಲಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇನ್ನು ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಇದು ಆಯಿತು. ಒಂದು 1200 300 ಅಷ್ಟೇ ಕೊಟ್ಟಿದ್ದು ನಾನು, ಜಾಸ್ತಿ ಇಲ್ಲ. ಆದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ನಾನು ಜಾಸ್ತಿ ಎಲ್ಲೋ ಹಾಕ್ಕೊಂಡಿಲ್ಲ ಅನಿಸುತ್ತೆ. ರೇರ್ ಯಾವುದೋ ಒಂದು ಸ್ಟಾರ್ಟಿಂಗಲ್ಲಿ ಗೊತ್ತಲ್ವ, ಸ್ಟಾರ್ಟಿಂಗಲ್ಲಿ ಏನು ಅದು ಇಂಟ್ರೆಸ್ಟ್ ಕಮ್ಮಿ ಆಯಿತು, ಮೂಲೆಗೆ ಹೋಗಿ ಸೇರುತ್ತೆ. ಆದರೆ ಹಾಗಂತ ಬಿಸಾಕಿಲ್ಲ. ಲಕ್ಷ್ಮಿಗೆ ಯಾವಾಗ ಅಂತೀನಿ. ಇದು ಫಸ್ಟ್ ನಾನು ತೊಗೊಂಡಿರೋದ್ರಲ್ಲಿ. ಚೆನ್ನಾಗಿದೆಯಾ? ನೆಕ್ಸ್ಟ್ ಸರ ಬಂದು ನೋಡಿರಿ, ಈ ಥರ ಲಕ್ಷ್ಮಿ ಪೆಂಡೆಂಟ್ ಬಂದಿರೋದು. ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಅನಿಸುತ್ತೆ. ನಾನು ಯಾವುದೋ ಯೂಟ್ಯೂಬಲ್ಲಿ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಬಂತು ಗೊತ್ತಾ. ಕೆಲವು ದಿನ ಟ್ರೆಂಡಿಂಗಲ್ಲಿ ಇತ್ತಲ್ವ. ಎಷ್ಟೇ ಹೆಣ್ಮಕ್ಳಿಗೆ ಏನು ಗೊತ್ತಾ ಫ್ರೆಂಡ್ಸ್, ಎಷ್ಟೇ ಗೋಲ್ಡ್ ಇದ್ದರೂ ಆರ್ಟಿಫಿಷಿಯಲ್ಗೆ ದುಡ್ಡು ಹಾಕೋದು ಮಾತ್ರ ತಪ್ಪಿಲ್ಲ. ನನಗೆ ಈ ನಡುವೆ 1 ವರ್ಷದಿಂದ ನಾನು ಕಮ್ಮಿ ಮಾಡಿರೋದಷ್ಟೇ. ಅದೇನೋ ನಂಗೆ ತುಂಬ ಇಯರಿಂಗ್ಸು, ಹುಚ್ಚು, ಆರ್ಟಿಫಿಷಿಯಲ್ದು ಮ್ಯಾಚಿಂಗ್, ಡ್ರೆಸ್ ಮ್ಯಾಚಿಂಗ್ ಇಷ್ಟ. ಗೋಲ್ಡ್ ಎಷ್ಟೇ ಇದ್ರೂ ನಮ್ಮ ಮನೇಲಿ ಅಂತಾರೆ, ಗೋಲ್ಡ್ ಇದ್ದರೂ ಇದೇನು ನಿಮಗೆ ಈ ಬುದ್ಧಿ, ಎಲ್ಲೋದ್ರೂ ಆರ್ಟಿಫಿಷಿಯಲ್ಗೆ ದುಡ್ಡು ಕೂಗ್ತಾ ಇರ್ತೀಯ ಅಂತ. ಅದೇನೋ ಒಂಥರ ಖುಷಿ ಅಲ್ವಾ, ಮ್ಯಾಚಿಂಗ್ ಹಾಕ್ಕೊಳ್ಳೋಕ್ಕೆ. ನೋಡಿರಿ, ಇದೆಷ್ಟು ಚೆನ್ನಾಗಿದೆ ಗೊತ್ತಾ. ನಂಗೆ ತುಂಬ ಅಂದರೆ ತುಂಬ ಇದೆ. ನಿಮಗಿನ್ನ ಝೂಮ್ ಮಾಡಿ ತೋರಿಸ್ತೀನಿ ರೀ. ಝೂಮಲ್ಲಿ ನೋಡ್ಕೊಂಬನ್ನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಈ ರೂಪೀಸ್ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಮೆರೂನ್ ಆ್ಯಂಡ್ ಗ್ರೀನು ಎಷ್ಟು ಚೆನ್ನಾಗಿದೆ ಗೊತ್ತಾ. ಆಮೇಲೆ ಈ ಬಾಲ್ಸ್ ಥರದ್ದು ಗೋಲ್ಡ್ ಕಲರು. ಈ ಚೈನು ಅಷ್ಟೇ, ಹಾಕ್ಕೊಂಡಾಗ ಕತ್ತಂಟಿಗೆ ಸಖತ್ತಾಗಿ ಕಾಣಿಸುತ್ತೆ. ಅಂದರೆ ಕೊಟ್ಟಿದ್ದಾರೆ ನಿಮಗೆ ಎಷ್ಟು ಉದ್ದ ಬೇಕೋ, ಈ ಥರ ಚಿಕ್ಕದಾಗಿ ಬೇಕೋ ನೀವು ಮಾಡ್ಕೋಬೋದು. ಕರೆಕ್ಟಾಗಿ ನೋಡಿರಿ, ಚೆನ್ನಾಗಿದೆಯಾ? ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ಇದು. ಇನ್ನೊಂದು ಥರ್ಡ್ ಒನ್ ಬಂದು ನನಗೆ ಇದು ಮಾತ್ರ, ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು. ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂತು ಅಂದರೆ ನಾನು ಊಹೆನೇ ಮಾಡ್ಕೊಂಡಿಲ್ಲ. ಹೋದ ವರ್ಷ ಗೌರಿ ಹಬ್ಬಕ್ಕೇನೋ ತೊಗೊಂಡಿದ್ದು. ನನಗೇನೋ ನೋಡ್ಬಿಟ್ರೆ ನಿದ್ದೆ ಬರಲ್ಲ. ಹಿಂಗೆ ಯೂಟ್ಯೂಬ್ ಸರ್ಚ್ ಏನೋ ನೋಡ್ತಾ ಇದ್ದಾಗ ಒಬ್ಬರು ಈ ಸರ ತೊಗೊಂಡು ಹಾಕಿದ್ರು. ಅವ್ರ ಫಂಕ್ಷನ್ಗೇನೋ ಅದು ನೋಡಿದಾಗ ತಲೆಯಲ್ಲಿ ಉಳ್ಕೊಂಬಿಟ್ಟಿತ್ತು, ಇದನ್ನು ತಗೊಳ್ಳೇಬೇಕು ಅಂತ. ಸರಿ ಸರ್ಚ್ ಮಾಡಿದಾಗ ನನಗೆ ಇದು ಸಿಕ್ತು. ಅಂದರೆ ವೆಯ್ಟ್ ಇದೆ. ಆದರೆ ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಇರಿ ಒಂದು ನಿಮಿಷ ವೇರ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿದೆಯಾ? ಇನ್ನು ನೀವು ಸ್ಯಾರಿ ಮೇಲೆ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೀವು ಊಹೆನೂ ಮಾಡ್ಕೊಳ್ಳಲ್ಲ. ಅಷ್ಟು ವೆಯ್ಟ್ ಇದೆ. ಇಯರಿಂಗ್ಸು ಕೊಟ್ಟಿದ್ದಾನೆ ಅವನು. ನಾನು 600 ಚೇಂಜ್ ಅನ್ಸುತ್ತೆ, 500 ಚೇಂಜು 600 ಚೇಂಜ್ ಕೊಟ್ಟೆ ಅನಿಸುತ್ತೆ. ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ತೂಕ ಇದೆ ನೋಡಿರಿ. ಇಲ್ಲಿ ರೂಬೀಸ್ ಎಲ್ಲ ಬಂದಿದೆ ನೋಡಿರಿ, ಎಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ತೂಕ ಇದೆ. ನಾನು ಇದೂ ಅಷ್ಟೇ ತುಂಬ ಸತಿ ಹಾಕ್ಕೊಂಡಿದ್ದೀನಿ. ಇದು ಇಯರಿಂಗ್ಸ್ ತೋರಿಸ್ಬಿಡ್ತಿದ್ದೀರಿ ಹಂಗೆ ನೋಡಿ. ಇಯರಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ಬ್ರಾಡಾಗಿದೆ ಗೊತ್ತಾ, ಇಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಇದನ್ನು ಅಷ್ಟೇ ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ನಿಮ್ಗೆ ಯಾರಾದರೂ ಬೇಕು ಅಂದರೆ ಮೀಶೋದಲ್ಲಿ ಬುಕ್ ಮಾಡಿ ಇದನ್ನು. ಈಗ ಇದೆಯೋ ಇಲ್ಲೋ ಗೊತ್ತಿಲ್ಲ ಸ್ಟಾಕು. ನಮ್ಮ ಫ್ರೆಂಡ್ ನೋಡಿದಾಗ ಸ್ಟಾಕ್ ಖಾಲಿ ಆಗಿತ್ತಂತೆ. ಇವಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸ್ಯಾರಿ ಮೇಲೆ ಹಾಕ್ದಾಗ ಫ್ರೆಂಡ್ಸ್, ನನ್ನೊಂದು ಗ್ರೀನ್ ಸ್ಯಾರಿ ಇತ್ತು. ಆ ಗ್ರೀನ್ ಸ್ಯಾರಿಗೆ ಇದನ್ನು ಹಾಕ್ಕೊಂಡು ಹೋಗಿದೆ. ಎಲ್ಲರೂ ಗೋಲ್ಡಾ ಅಂತ ಕೇಳಿದ್ರು. ಅಷ್ಟು ಚೆನ್ನಾಗಿದೆ. ತುಂಬ ತೂಕನೂ ಇದೆ. ತುಂಬ ನೋಡಿ ಎಷ್ಟು ಕತ್ತಂಡು. ನೀವು ಲಾಂಗ್ ಚೈನ್ ಏನು ಬೇಡ, ಇದೊಂದು ಹಾಕ್ಕೊಂಡ್ರೆ ಸಾಕು, ಆರಾಮಾಗಿ ಫಂಕ್ಷನ್ಗೆ ಅಟೆಂಡ್ ಮಾಡ್ಬೋದು. ಎಲ್ಲರ ಕಣ್ಣು ನಿಮ್ಮ ಮೇಲೆ. ಬಿಗ್ಪೇಟೆಗೆ ಹೋದಾಗ ಮಾತ್ರ ಇದು ತುಂಬ ಇಷ್ಟಪಟ್ಟು ಇದೇ ಕಲರ್ ಬೇಕು. ಯಾಕಂದರೆ ವೈಟು ಅದೆಲ್ಲ ನಾರ್ಮಲಾಗಿರುತ್ತೆ. ಇದೊಂಥರ ದಾಳಂಬ್ರಿ ಕಲರ್, ಒಂಥರ ಮೆರೂನ್ ಕಲರ್ ನೋಡಿ.
ಎಷ್ಟು ಚೆನ್ನಾಗಿದೆ ಗೊತ್ತಾ. ಪದಕ ಚೈನ್ ಹಾಕ್ದಾಗ ಅಷ್ಟೇ ಸಿಂಪಲ್ಲಾಗಿ ಎಲ್ಲನ ಒಂಚೂರು ಚಿಕ್ಕ ಚಿಕ್ಕ ಫಂಕ್ಷನ್ಗೆ ಹೋಗ್ತೀವಿ ಅಂದಾಗ ಇದನ್ನು ಹಾಕ್ಕೋಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇದ್ರದ್ದು ಸೆಟ್ ಏನು ಮಾಡಿದ್ದೀನಪ್ಪ ಅಂದರೆ ವಾಲೆ ಜುಮ್ಕಿನ ಬೆಳ್ಳಿ ಮೋಡದಲ್ಲಿ ತೊಗೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ, ಸಖತ್ತಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ. ಇದು ಎಲ್ಲದು ಕೆಲವು ಪದಕ ಚೈನ್ಗೆ ಚಿಕ್ಕದಾಗಿ ಬರುತ್ತೆ ಈ ಚೈನು. ಇದು ನೋಡಿ ಎಷ್ಟು ಥಿಕ್ನೆಸ್ ಬಂದಿದೆ. ಇದು ಅಷ್ಟೇ ತೊಗೊಂಡು ಒಂದು ಅಂದಾಜು ಒಂದು 4 ಇಯರ್ಸ್ ಮೇಲೇ ಆಗಿರ್ಬೋದು ಅನಿಸುತ್ತೆ. ಚಿಕ್ಕಪೇಟೆಗೆ ಹೋದಾಗ ಏನೋ ಕಣ್ಣಿರಲ್ವಲ್ಲ ನಮಗೆ, ನೋಡಿದಾಗ ಏನೋ ಒಂದು ಎತ್ಕೊಂಬರೋಣ ಅಂತ ಇದನ್ನು ತಂದಿದ್ದೆ. ಎಷ್ಟು ಇದು ಅಷ್ಟೇ, ಇದನ್ನು ಬೇಜಾನ್ ಸತಿ ಹಾಕ್ಕೊಂಡಿದ್ದೀನಿ. ಏನೋ ಗ್ರಾಮ್ ಗೋಲ್ಡಲ್ಲಿ ಇದು ನನಗೆ ಫೇವ್ರೆಟ್ ಅಂತ ಹೇಳ್ಬೋದು. ಬರುತ್ತೆ ಮೆರೂನ್ ಕಲ್ಲಂದರೆ ಮೆರೂನು ತುಂಬ ಚೆನ್ನಾಗಿದೆ ಇದು. ಇದ್ರದ್ದು ಸೆಟ್ಟು ನಾನು ತೊಗೊಂಡಿರೋದು ಬೆಳ್ಳಿ ಮೋಡ ವಾಲೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಮೆರೂನ್ ಕಲರ್ ಅಂದರೆ ಮೆರೂನ್ ಕಲರ್. ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಸಿಕ್ತು. ಫುಲ್ ಸೆಟ್ ಆಗಿದಾಗ ಮಾತ್ರ ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೀವು ನಿಜವಾಗ್ಲೂ ನಂಬಲ್ಲ, ಅಷ್ಟು ರಿಚಾಗಿ ಕಾಣಿಸುತ್ತೆ. ಇದು ಅಷ್ಟೇ, ಇದು 1300-500 ಕೊಟ್ಟೆ. ಆದರೆ ಕ್ವಾಲಿಟಿ ಚೆನ್ನಾಗಿದೆ. ನಾವು ಕ್ವಾಲಿಟಿ ಬೇಕು ಅಂದಾಗ ಸ್ವಲ್ಪ ರೇಟ್ ಕೊಡಬೇಕಾಗುತ್ತೆ. ನೋಡಿರಿ ಒಂದು ಚೂರು ಬ್ಲ್ಯಾಕ್ ಆಗಲಿ, ನಾನು ಇದು ನೋಡಿ ಈ ಥರ ರ್ಯಾಪ್ ಮಾಡಿರೋದು ಒಂದು ಕವರಲ್ಲಿ ಹಾಕಿಕ್ಕಿರ್ತೀನಿ ಸೇಫ್ಟಿಯಾಗಿ. ಅದರಿಂದ ನನಗೆ ನೀಟಾಗಿ ಬಾಳಿಕೆ ಬರ್ತಾಯಿದೆ. ಅವರೇ ಬಾಕ್ಸ್ ಕೊಟ್ಟಿದ್ದು ನನಗೆ, ಅದರಿಂದ ನೀಟಾಗಿ ನಾನು ಪ್ಯಾಕ್ ಮಾಡಿರ್ತೀನಿ. ಅದಕ್ಕೆ ಇಷ್ಟು ವರ್ಷ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ ಅದನ್ನು. ನೋಡಿರಿ ಇದು ಬೆಳ್ಳಿ ಮಾಡೋ ಜುಮ್ಕಿ ಅಂತಾರಲ್ಲ, ಈ ಮುತ್ತು ಅಷ್ಟೇ ಒಂಚೂರು ಬ್ಲ್ಯಾಕ್ ಆಗಿಲ್ಲ. ಅಂದರೆ ನೀವು ಯೋಚನೆ ಮಾಡಿ ಕ್ವಾಲಿಟಿ ಹೆಂಗಿದೆ ಅಂತ. ನೀವು ಚಿಕ್ಕಪೇಟೆಗೆ ಹೋದಾಗ ಅಷ್ಟೇ, ಅಲ್ಲೂ ಕೆಲವು ಅಂಗಡಿ ಮಾತ್ರ ಆ ಥರ ಇರುತ್ತೆ, ಎಲ್ಲ ಅಂಗಡಿ ಹಂಗಿರಲ್ಲ ಫ್ರೆಂಡ್ಸ್. ಯಾಕಂದರೆ ನೋಡ್ಕೊಂಡು ಹೋಗಿ. ಇದು ತೊಗೊಂಡಿದ್ದಷ್ಟೇ, ಆದರೆ ಯೂಸ್ ಮಾಡಿಲ್ಲ. ಮಾಟಿ ತೊಗೊಂಡೆ, ಈ ಥರ ಹಾಕ್ಕೊತಾರಲ್ಲ ಫುಲ್ಲು. ಈಗನ ಹಾಕ್ಕೋಬೋದು. ಆದರೆ ಎಷ್ಟು ಕ್ಯೂಟಾಗಿದೆ ಅಂದರೆ, ಝೂಮ್ ಮಾಡಿ ತೋರಿಸ್ತೀನಿ ರೀ ನಿಮಗೆ, ಎರಡು ತೋರಿಸ್ತೀನಿ ರೀ. ನೋಡಿ ಸುಮಲ್ ನೋಡಿ ಎಷ್ಟು ಇದು ಅಷ್ಟೇ ಮೆರೂನು ವೈಟು ಒಂದು ನೋಡಿರಿ ಒಂದು ಸೆಟ್ಟು ಫುಲ್ಲು ಸರ ವಾಲೆ ಮತ್ತು ಮಾಟಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸೂಪರ್ ಅಂದರೆ ಸೂಪರ್. ರಾಜಾ ಮಾರ್ಕೆಟ್ಗೆ ಹೋದಾಗ ತೊಗೊಂಬನ್ನಿ, ನೋಡ್ಕೊಂಡು ತೊಗೊಂಬನ್ನಿ. ಯಾಕಂದರೆ ಅಲ್ಲೂ ಮೋಸ ಮಾಡೋರು ಇದ್ದಾರೆ. ಯಾಕಂದರೆ ಹಂಗಂತ ಎಲ್ಲರೂ ಹಂಗೆ ಇರಲ್ಲ, ನೋಡಿಕೊಂಡು ತೊಗೊಂಬನ್ನಿ. ಇದೊಂದು ನಾನು 1 ಗ್ರಾಮ್ ಗೋಲ್ಡ್ ಕಲೆಕ್ಷನಲ್ಲಿ ಇದು ಒಂದು. ಎಲ್ಲ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತಲ್ವ. ನೋಡಿರಿ ನಂದು ಒಂದು ಮೂಗ್ನತ್ತು ಎಷ್ಟು ದಿನದಿಂದ ಹುಡುಕ್ತಾಯಿದೆ, ಈ ಬಾಕ್ಸಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಉದ್ದದ ಮೂಗ್ನತ್ತು ನೋಡೇ ಇಲ್ಲ, ನನಗೆ ಗೊತ್ತಿಲ್ಲ. ಇದು ಇವತ್ತು ಸಿಕ್ಕಿದೆ ನೋಡಿರಿ ನನಗೆ. ಈ ಸರ ಕರಿಮಣಿ ಸರ, ಇದು ತುಂಬಾ ಸೂಪರ್. ಇದು 3 ಲೇಯರ್ ಬರುತ್ತೆ, ತೋರಿಸ್ತೀನಿ. ಇದು 7 ಇಯರ್ಸ್ 8 ಇಯರ್ಸೇ ಆಗ್ಬಿಟ್ಟಿದೆ ಅನಿಸುತ್ತೆ. ಒಂದು ಚೂರು ಬ್ಲ್ಯಾಕ್ ಆಗಿಲ್ಲ ಫ್ರೆಂಡ್ಸ್. ಇದು ಕೇರಳ ಅವ್ರ ಅಂಗಡಿಯಲ್ಲಿ ತೊಗೊಂಡಿದ್ದು. ಫಸ್ಟ್ ತೋರಿಸಿದ್ನಲ್ಲ ಲಕ್ಷ್ಮಿ ಪೆಂಡೆಂಟ್ ಲಾಂಗ್ ಚೈನ್ ಥರದ್ದು, ಅದು ಕೇರಳ ಅಂಗಡಿಯಲ್ಲೇ ತೊಗೊಂಡಿದ್ದು. ನೋಡಿರಿ ಎಷ್ಟು ಒಂದು ಚೂರು ಬ್ಲ್ಯಾಕ್ ಆಗಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇರಿ ನಿಮ್ಗೆ ಇದು ಕುಶಾಲ್ ಜುವೆಲ್ಲರ್ಸಲ್ಲಿ ತೊಗೊಂಡಿದ್ದು, ಕಡ ಟೈಪಲ್ಲಿ. ಇದು ಕುಶಾಲ್ ಜುವೆಲ್ಲರ್ಸ್ ಆನ್ಲೈನು ಇದೆ ನಿಮಗೆ, ಮತ್ತು ಜಯನಗರದಲ್ಲಿ ನಿಮಗೆ ಶೋರೂಮ್ ಇದೆ. ಅಂದರೆ ಇದು ಅಷ್ಟೇ 1 ಗ್ರಾಮ್ ಗೋಲ್ಡು. ಇದು ಮಾತ್ರ ನೀವು ನಿಜವಾಗ್ಲೂ ನಂಬಲ್ಲ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ರೇಟು ರೀಸನಬಲ್ ರೇಟ್ ಇದೆ. ಅಂದರೆ ಕೆಲವು ಅಂದರೆ ನೋಡ್ಕೊಂಡು ತೊಗೊಳ್ಬೇಕು. ನಾನು ಇಲ್ಲಿ ಕಡ ಟೈಪ್ ಇನ್ನೊಂದು ಕಡ ಮಿಸ್ ಆಗಿದೆ, ನನಗೆ ಎಲ್ಲಿಕ್ಕಿದ್ದೀನಿ ಅಂತ ಗೊತ್ತಿಲ್ಲ, ಅದು ಎಲ್ಲೋಗಿದೆ ಗೊತ್ತಿಲ್ಲ. ಇದು ನೋಡಿ, ಇದು ನೀವು ಗೋಲ್ಡಲ್ಲಿ ಮಾಡಿಸ್ತೀರಿ, ಕೆಲವು ಗೋಲ್ಡಲ್ಲಿ ತೊಗೊತಾರೆ, ನೆನಪಿದೆಯಾ ನಿಮಗೆ? ಗೋಲ್ಡ್ ಶಾಪಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಗೋಲ್ಡಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇವು. ಈ ಥರದ್ದು ನಾನು ಇಲ್ಲಿ ಎಲ್ಲ ಆನ್ಲೈನ್ ಈ ಥರ ನೋಡಿರಿ ಕಡ ಟೈಪಲ್ಲಿ. ಇದು ಲಾಕ್ ಸಿಸ್ಟಮು, ಇಲ್ಲಿ ಲಾಕ್ ಮಾಡ್ಕೊಬೋದು. ಇದು ಅಷ್ಟೇ ಮತ್ತು ಇದು ಅಷ್ಟೇ. ಎರಡಿದೆ ನೋಡಿ, ಇನ್ನೂ ಒಂದಿದೆ ಫ್ರೆಂಡ್ಸ್, ಇನ್ನೂ 2 ಇದೆ. ಅದು ಎಲ್ಲಿಕ್ಕಿದ್ದೀನಿ, ಇದು ಅಷ್ಟೇ ಸೇವಿಂಗೆ ಲಾಕ್ ಮಾಡ್ಕೊಳ್ಳೋದು. ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ತೋರಿಸ್ತೀನಿ ರೀ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕುಶಾಲ್ ಜುವೆಲ್ಲರ್ಸಲ್ಲಿ ಶಾಪ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅನಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಕೂತಿದೆ ನೋಡಿ. ಬ್ರಾಸ್ಲೆಟ್ ಥರ ಆದರೂ ಯೂಸ್ ಆ ಥರ ಅನಿಸುತ್ತೆ. ಇನ್ನೊಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಅದು ಎಲ್ಲಿಕ್ಕಿದ್ದೀನೋ ಗೊತ್ತಿಲ್ಲ, ನನಗೆ ಸಿಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಇದು ಅಷ್ಟೇ, ತುಂಬ ಎಲ್ಲೋದ್ರೂ ಬಿಡಲ್ಲ. ಇದಂತೂ ಸಖತ್ತಾಗಿ ಯೂಸ್ ಮಾಡಾಕ್ಬಿಟ್ಟಿದ್ದೀನಿ. ಇದನ್ನು ಮಾತ್ರ ಚೆನ್ನಾಗಿದೆಯಾ? ಇದು ನನ್ನ 1 ಗ್ರಾಮ್ ಗೋಲ್ಡಿನ ಕತೆ.
ಇಷ್ಟು ನಾನು 1 ಗ್ರಾಮ್ ಗೋಲ್ಡ್ ತೊಗೊಂಡು ಇನ್ನೊಂದು ಕೆಲವು ಮಿಸ್ ಆಗಿಬಿಟ್ಟಿದೆ ಅನಿಸುತ್ತೆ. ಹೌದು, ಇನ್ನೊಂದು ಫೈನಲ್ಲಾಗಿದೆ ಫ್ರೆಂಡ್ಸ್. ಇದು ಮಾತ್ರ ಇದು ಅದೇನಕ್ಕೆ ತೊಗೊಂಡೋ ಗೊತ್ತಿಲ್ಲ. ನಾನು ನಮ್ಮ ಅಕ್ಕ ಮನೆಗೆ ಹಳೆ ಥರಕ್ಕೂ ಸೇಫ್ಟಿ ಪಿನ್ ಏನಕ್ಕೆ ಹೋಗಿದ್ದೆ ಫ್ರೆಂಡ್ಸ್. ಆಲ್ರೆಡಿ ನನ್ನ ಹತ್ರ ಒಂದು 3-4 ಡಾಬ್ ಇದೆ ಫಂಕ್ಷನ್ಗೆ ಹಾಕ್ಕೊಂಡು ಹೋಗೋ ಥರ. ಈ ಥರದ್ದಿರಲಿಲ್ಲ. ಇದು ಹೆಂಗೆ ಗೊತ್ತಾ, ನಮ್ಮ ಸ್ಟ್ರೆಚಬಲ್ಲು ನೀಟಾಗಿ ಇಲ್ಲಿ ಉಪ್ಪು ಕೊಟ್ಟಿದ್ದಾರೆ. ಇದು ತುಂಬ ದಿನದಿಂದ ಎಕ್ಸ್ಪೆಂಡ್ ಆಗುತ್ತೆ. ಇದು ಇಲ್ಲಿ ಉಪ್ಪು ಕೊಟ್ಟಿದ್ದಾರೆ ನೋಡಿ, ಬರುತ್ತೆ ನೋಡ್ರಿ. ಆಗಲೇ ಒಂದು ಬೀಡ್ಸ್ ಲೂಸ್ ಆಗಿಬಿಟ್ಟಿದೆ. 350 ಏನೋ ಕೊಟ್ಟೆ. ನನಗೆ ಅವಶ್ಯಕತೆನೇ ಇರಲಿಲ್ಲ, ಏನಕ್ಕಪ್ಪ ತೊಗೊಂಡೆ ಅಂತ. ಇವಾಗ ನಿಮಗೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿರಿ. ಇಲ್ಲೊಂದು ಸೈಜ್ ಬರುತ್ತೆ, ಇಲ್ಲೊಂದು ಸೈಜ್ ಬರುತ್ತೆ. ತೊಗೊಂಡಿದ್ದಷ್ಟೇ. ಆದರೆ ಅದು ಬೇಡ, ಇದು ಹೊಸದು ಹಾಕ್ಕೊಳ್ಳೋಣ. ಎಲ್ಲರೂ ಹಾಕ್ಕೊಂಡ್ರು. ನನಗೆ ಅದೇನೋ ಅರ್ಜೆಂಟಲ್ಲಿ ಕೆಲಸ, ಇದು ಅರ್ಜೆಂಟಲ್ಲಿ ಮರೆತುಬಿಟ್ಟೆ. ಈಗ ಇದು ನೋಡಿದಾಗೆಲ್ಲ ನನ್ನ ಮೇಲೆ ನನಗೆ ಕೋಪ ಬರುತ್ತೆ. ಸುಮ್ಮನೆ 350 ವೇಸ್ಟ್ ಮಾಡೋದು. ನಾನು ಏನೇ ಆ ಒಂದೊಂದು ಮೂಮೆಂಟ್ನೂ ಎಂಜಾಯ್ ಮಾಡಿ ಅಂತ ಅಷ್ಟೇ ನಾನು ಹೇಳೋದು. ಇದು ನನ್ನ 1 ಗ್ರಾಮ್ ಗೋಲ್ಡಿನ ಕತೆ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.